ನೀವು ಯೂಟ್ಯೂಬ್ ಒಳಗೆ ವಿಡಿಯೋಸ್ ಮಾಡಾತಿರ್ತೀರಿ. ಆ ವಿಡಿಯೋಸ್ಗೆ 100-200 ವ್ಯೂಸ್ ಬರಾಕತ್ತಾವ ಅಂದಾಗ ಯಾಕೆ ಇಷ್ಟು ಕಡಿಮೆ ವ್ಯೂಸ್ ಬರಾತತಿ, ಏನ್ ಮಿಸ್ಟೇಕ್ ಮಾಡಾಕತ್ತೀನಿ ಅನ್ನೋದು ಗೊತ್ತಾಗಂಗಿಲ್ಲ. ಸೊ ಅಂತ ಟೈಮ್ ಒಳಗೆ ಏನ್ ಮಾಡ್ತೀರಿ ಅಂದ್ರೆ ಈ ನಮ್ಮ ವಿಡಿಯೋನ ಪೂರ್ತಿ ನೋಡ್ರಿ. ಇಲ್ಲಿ ನಾನು ನಿಮ್ಗೆ ಟೋಟಲ್ 5 ಮಿಸ್ಟೇಕ್ ಹೇಳ್ತೀನಿ. ಇದೇ ಮಿಸ್ಟೇಕ್ ಇಂದ ನಿಮ್ ಯೂಟ್ಯೂಬ್ ಚಾನಲ್ ಗ್ರೋತ್ ಆಗತ್ತಿಲ್ಲ. ಒಂದಾನೊಂದು ಕಾಲದಾಗ ಇದೇ ಸೇಮ್ ಮಿಸ್ಟೇಕ್ ನಾನು ಕೂಡ ಮಾಡಿದ್ದೆ, ಬಟ್ ಇವಾಗ ಸ್ವಲ್ಪ ಸುಧಾರಿಸ್ಕೊಂಡೇನಿ. ಓಕೆ, ಇವಾಗ ಮಾತ್ ಸುಮ್ನ ಜಾಸ್ತಿ ಮಾತಾಡೋದು ಬೇಡ. ಸೊ ಡೈರೆಕ್ಟ್ ಆಗಿ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ್ರಿ. ಓಕೆನಾ? ಮಿಸ್ಟೇಕ್ ನಂಬರ್ 1, SEO ನ ಇಗ್ನೋರ್ ಮಾಡೋದು. ನಾವು ಯೂಟ್ಯೂಬರ್ ಆಗ್ಬೇಕಂತ ಡಿಸೈಡ್ ಮಾಡಿದಾಗ ನಾವು ಮಾಡುವಂತ ಒಂದು ದೊಡ್ಡ ಮಿಸ್ಟೇಕ್ ಏನಂದ್ರೆ SEO ನ ಇಗ್ನೋರ್ ಮಾಡೋದು. ಈಗ SEO ಅಂದ್ರೆ ಏನಪ್ಪಾ? ಸಿಂಪಲ್, ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಇದನ್ನ ಇನ್ನೂ ಸರಳ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಯೂಟ್ಯೂಬ್ ನೀವು ಅರ್ಥ ಮಾಡಿಸ್ಬೇಕು ನಿಮ್ ವಿಡಿಯೋ ಯಾವ ಟಾಪಿಕ್ ಮೇಲೆ ಐತಿ ಅಥವಾ ನೀವು ಯಾವ ತರದ ಆಡಿಯನ್ಸ್ ಗೆ ಆ ವಿಡಿಯೋನ ರೆಡಿ ಮಾಡಿರಿ ಅಂತ. ಈಗ ಒಂದು ರಿಯಲ್ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಈಗ ಒಂದ್ ಊರಾಗ ಒಂದ್ ಹುಡುಗ ಇರ್ತಾನ, ಅವ ಯೂಟ್ಯೂಬ್ ನ ಸ್ಕ್ರೋಲ್ ಮಾಡಾತಿರ್ತಾನ. ಈಗ ಯೂಟ್ಯೂಬ್ ಅಲ್ಗೋರಿದಮ್ ಏನ್ ಮಾಡ್ತೈತಿ ಅಂದ್ರ ಆ ಹುಡುಗ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಇಂಟ್ರೆಸ್ಟ್ ಅದಾವಲ್ಲ ಆ ವಿಡಿಯೋಸ್ ನ ಸಜೆಸ್ಟ್ ಮಾಡ್ತೈತಿ. ಅವಾಗ ಎದ್ರಾಗ ಇಂಟ್ರೆಸ್ಟ್ ಐತಿ, ಅವ ಎಂತೆಂತ ವಿಡಿಯೋಸ್ ನೋಡ್ತಾನೆ. ಸೊ ಅದೆಲ್ಲ ಯೂಟ್ಯೂಬಿಗೆ ಗೊತ್ತಿರತ್ತಿ. ಸೊ ಅದ್ರ ಪ್ರಕಾರ ಅದು ವಿಡಿಯೋಸ್ ನ ಸಜೆಸ್ಟ್ ಮಾಡ್ತೈತಿ. ಈಗ ನಿಮ್ ವಿಡಿಯೋ ಒಳಗ ನೀವು ಪ್ರಾಪರ್ ಆಗಿ ಟೈಟಲ್ ಹಾಕಿಲ್ಲ, ಡಿಸ್ಕ್ರಿಪ್ಷನ್ ಹಾಕಿಲ್ಲ, ಟ್ಯಾಗ್ಸ್ ಹಾಕಿಲ್ಲ ಅಂದಾಗ ಯೂಟ್ಯೂಬ್ ಕೂಡ ಕನ್ಫ್ಯೂಸ್ ಆಕತಿ ನಿಮ್ ವಿಡಿಯೋ ಯಾವ ಕ್ಯಾಟಗರಿ ಒಳಗೈತಿ, ಯಾವ ನಿಶ್ ಒಳಗೈತಿ ಎಂದು. ಸೊ ಅದಕ್ಕೆ ಗೊತ್ತಾಗಂಗಿಲ್ಲ ಆ ವಿಡಿಯೋನ ಯಾರಿಗೆ ಸಜೆಸ್ಟ್ ಮಾಡ್ಬೇಕಂದು. ಸೊ ಅಂತ ಟೈಮ್ ಒಳಗ ನಿಮ್ ವಿಡಿಯೋಸ್ಗೆ ವ್ಯೂ ಬರೋ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಬಿಕಾಸ್ ಅದಕ್ಕೆ ಗೊತ್ತಾಗಂಗಿಲ್ಲಲ್ಲ ನಾನು ಆ ವಿಡಿಯೋನ ಯಾರಿಗೆ ತೋರಿಸ್ಬೇಕಂದು. ಹೌದಿಲ್ಲ? ಒನ್ ಟೈಮ್ ಒಳಗೆ ನಾನು ಕೂಡ ಇದೇ ಮಿಸ್ಟೇಕ್ ಮಾಡ್ತಿದ್ದೆ. ಬಟ್ ನಾನು ನೆಕ್ಸ್ಟ್ ಪ್ರಾಪರ್ ಟೈಟಲ್ಸ್, ಡಿಸ್ಕ್ರಿಪ್ಷನ್, ಟ್ಯಾಗ್ಸ್ ಅಂಡ್ ತಮ್ನೆಲ್ಲ ಆಪ್ಟಿಮೈಸ್ ಮಾಡಿ ಹಾಕಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಬೆಟರ್ ಅಂಡ್ ಡಿಫ್ರೆನ್ಸ್ ಕಾಣಿಸಾಕತ್ತು. ಸೊ ನೀವು SEO ನ ತುಂಬಾ ಹಗುರವಾಗಿ ತಗೊಂಡು ಏನಾರ ಒಂದ್ ಟೈಟಲ್ ಹಾಕಿದ್ರೆ ನಡ್ದೈತಿ, ಏನಾರ ಡಿಸ್ಕ್ರಿಪ್ಷನ್ ಹಾಕಿದ್ರೆ ನಡ್ದೈತಿ ಅಂತ ಅನ್ಕೊಂಡಿದ್ರೆ ನಿಮ್ಗೆ ಆರ್ಗ್ಯಾನಿಕ್ ಆಗಿ ವ್ಯೂಸ್ ಬರೋ ಚಾನ್ಸಸ್ ಬಹಳ ಕಡಿಮೆ ಐತಿ. ನೆಕ್ಸ್ಟ್ ಸೆಕೆಂಡ್ ಮಿಸ್ಟೇಕ್, ರ್ಯಾಂಡಮ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡೋದು. ಈಗ ನೀವು ರ್ಯಾಂಡಮ್ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡಿ ಎಕ್ಸ್ಪೆರಿಮೆಂಟ್ ಮಾಡ್ರಿ, ಬ್ಯಾಡ್ ಅನ್ನಂಗಿಲ್ಲ. ಬಟ್ ವಿಡಿಯೋಸ್ ಮಾಡಕ್ಕಿಂತ ಮುಂಚೆ ಒಂದ್ ತಲೆಯಾಗಿ ಇಟ್ಕರಿ. ಈಗ ನಮ್ಗೆ ಯಾವ್ದೋ ಒಂದು ಟಾಪಿಕ್ ಆಯ್ತು, ಏನೋ ಒಂದು ಐಡಿಯಾ ಬಂತಪ್ಪ, ಅದ್ರ ಮೇಲೆ ನಾನು ವಿಡಿಯೋಸ್ ಮಾಡಿ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡಿದೆ. ಬಟ್ ಈಗ ಆಡಿಯನ್ಸ್ ಏನಾರ ಆ ವಿಡಿಯೋನ ಇಷ್ಟ ಇಲ್ಲ ಅಂದ್ರೆ, ಈಗ ಬರೀ ನಮಗ್ ಇಷ್ಟ ಆದ್ರೆ ನಡೆಯಂಗಿಲ್ಲಲ್ಲ, ಆಡಿಯನ್ಸ್ಗೂ ಕೂಡ ಇಷ್ಟ ಇರ್ಬೇಕು. ಬಿಕಾಸ್ ನಾವು ವಿಡಿಯೋಸ್ ಮಾಡೋದು ಅವ್ರಿಗೋಸ್ಕರ. ಸೊ ಇಲ್ಲಿ ನೀವು ಸಿಂಪಲ್ ಆಗಿ ಒಂದು ರೂಲ್ ಫಾಲೋ ಮಾಡ್ರಿ. ಮಾರ್ಕೆಟ್ ಒಳಗ ಇವಾಗ ಏನ್ ನಡೆ ಆದತೆ ಅದನ್ನ ರಿಸರ್ಚ್ ಮಾಡ್ರಿ ಅಂಡ್ ಆಮೇಲೆ ನೆಕ್ಸ್ಟ್ ನಿಮ್ ಕ್ರಿಯೇಟಿವಿಟಿ ತೋರಿಸ್ರಿ. ಇದನ್ನ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದ್ ಕೆಲಸ ಮಾಡ್ರಿ. ಯೂಟ್ಯೂಬ್ ಒಳಗ ನಿಮ್ ನಿಶ್ ರಿಲೇಟೆಡ್ ಇರುವಂತ ಟಾಪ್ ಯೂಟ್ಯೂಬರ್ಸ್ ಚಾನಲ್ಸ್ ನ ಒಂದ್ಸತಿ ಅನಲೈಸ್ ಮಾಡ್ರಿ. ಅವ್ರ ಚಾನಲ್ ಒಳಗ ಲೇಟೆಸ್ಟ್ ಆಗಿ ಅಪ್ಲೋಡ್ ಮಾಡಿರುವಂತ ವಿಡಿಯೋಸ್ ನ ಓಪನ್ ಮಾಡ್ರಿ. ಆ ವಿಡಿಯೋಸ್ಗೆ ವ್ಯೂಸ್ ಬರಕ್ ರೀಸನ್ ಏನಂತ ತಿಳ್ಕರಿ. ಅಂಡ್ ಅವರು ಆ ವಿಡಿಯೋಸ್ ನ ಯಾವ ತರ ಸ್ಟಾರ್ಟ್ ಮಾಡ್ಯಾರ ಅಂಡ್ ಮಿಡ್ಲ್ ಆ ವಿಡಿಯೋ ಎಂಗೇಜಿಂಗ್ ಯಾವ ತರ ಐತಿ ಅಂಡ್ ಲಾಸ್ಟ್ ವಿಡಿಯೋ ಮುಗಿದ ಮೇಲೆ ನಿಮ್ಗೆ ಅದರಿಂದ ಏನ್ ಅರ್ಥ ಆಯ್ತು ಅಂಡ್ ಅದರಿಂದ ಏನ್ ವ್ಯಾಲ್ಯೂ ಸಿಕ್ತು, ಅದರಿಂದ ಏನ್ ಕಲ್ತ್ರಿ ಅನ್ನೋದನ್ನ ಆಸ್ ಅ ಆಡಿಯನ್ಸ್ ಆಗಿ ನೀವು ಆ ವಿಡಿಯೋನ ಅನಲೈಸ್ ಮಾಡ್ರಿ. ಇಲ್ಲಿ ನೀವು ಐಡಿಯಾನ ಯಾರ್ದು ಬೇಕಾದ್ರೂ ಕಾಪಿ ಮಾಡ್ಬೋದು, ಬಟ್ ಎಕ್ಸಿಕ್ಯೂಷನ್ ನಿಮ್ದು ಓನ್ ಆಗಿರ್ಬೇಕು. ನೆಕ್ಸ್ಟ್ ಥರ್ಡ್ ಮಿಸ್ಟೇಕ್, ಆಡಿಯನ್ಸ್ ಗೆ ವ್ಯಾಲ್ಯೂ ಕೊಡದೇ ಇರೋದು. ಈ ಥರ್ಡ್ ಮಿಸ್ಟೇಕ್ ಸ್ವಲ್ಪ ಟಫ್ ಐತಿ ಬಟ್ ಇಂಪಾರ್ಟೆಂಟ್ ಕೂಡ ಐತಿ. ಈಗ ಜನ ಬಂದು ನಿಮ್ ವಿಡಿಯೋಸ್ ನೋಡೋದು ನಿಮ್ಗೆ ವ್ಯೂಸ್ ಜಾಸ್ತಿ ಬರ್ಲಿ ಅಂತಲ್ಲ, ನಿಮ್ ಚಾನಲ್ ಒಳಗ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ಲಿ ಅಂತ ಅಲ್ಲ. ಅವರು ನಿಮ್ ವಿಡಿಯೋಸ್ ನೋಡಕ ಒಂದೇ ಒಂದ್ ಕಾರಣ ಅಂದ್ರೆ ವ್ಯಾಲ್ಯೂ. ಅದು ಎಂಟರ್ಟೈನ್ಮೆಂಟ್ ಚಾನಲ್ ಆಗಿರ್ಲಿ, ಎಜುಕೇಶನ್ ಆಗಿರ್ಲಿ, ಮೋಟಿವೇಶನ್ ಆಗಿರ್ಲಿ, ಎನಿ ಕ್ಯಾಟಗರಿ ಅದು ಮ್ಯಾಟರ್ ಆಗಂಗಿಲ್ಲ. ಅವರು ನಿಮ್ ವಿಡಿಯೋ ನೋಡಿದ್ಮೇಲೆ ಅವರಿಗೆ ಏನ್ ಫೀಲ್ ಆಗತೈತಿ, ನಿಮ್ ವಿಡಿಯೋದಿಂದ ಅವ್ರಿಗೆ ಏನ್ ವ್ಯಾಲ್ಯೂ ಸಿಕ್ತು, ನಿಮ್ ವಿಡಿಯೋದಿಂದ ಅವ್ರು ಏನ್ ಕಲ್ತ್ರು, ಇದೊಂದ ಮ್ಯಾಟರ್ ಆಗತಿ. ಸಪೋಸ್ ಈಗ ನಾನು ಒಂದು ಟಾಪಿಕ್ ಚೂಸ್ ಮಾಡಿ ಒಂದು ವಿಡಿಯೋ ಮಾಡ್ಬೇಕಪ್ಪ. ಸೊ ವಿಡಿಯೋ ಮಾಡಕ್ಕಿಂತ ಮುಂಚೆ ನಾ ಏನ್ ಥಿಂಕ್ ಮಾಡ್ಬೇಕು, ಆ ವಿಡಿಯೋದಿಂದ ಜನಕ್ಕೆ ಏನ್ ವ್ಯಾಲ್ಯೂ ಸಿಗ್ತೈತಿ ಅಂಡ್ ಅವರು ಆ ವಿಡಿಯೋದಿಂದ ಏನ್ ಕಲಿತಾರ. ಅಕಸ್ಮಾತ್ ಇವೆರಡು ಆ ವಿಡಿಯೋದಿಂದ ಸಿಗಲ್ಲ ಅಂದ್ಮೇಲೆ ಆ ವಿಡಿಯೋ ಮಾಡಿದ್ದು ವೇಸ್ಟ್ ಅಲ್ಲ. ಸೊ ಅದನ್ನ ಯಾರು ನೋಡ್ತಾರೆ ಹೇಳ್ರಿ? ಈ ಸಿಂಪಲ್ ಮೈಂಡ್ ಸೆಟ್ ನಿಮ್ ಕಂಟೆಂಟ್ ನ ನೆಕ್ಸ್ಟ್ ಲೆವೆಲ್ ತಗೊಂಡ್ ಹೋಗತಿ. ನೆಕ್ಸ್ಟ್ ಫೋರ್ತ್ ಮಿಸ್ಟೇಕ್, ವೀಕ್ ಎಕ್ಸಿಕ್ಯೂಷನ್. ಈಗ ಒಂದ್ ವಿಷಯ ಹೇಳ್ತೀನಿ, ಹತ್ರ ಬರ್ರಿ. ಈಗ ಐಡಿಯಾಸ್ ಎಲ್ಲರ ಹತ್ರನೂ ಇರ್ತಾವ, ಬಟ್ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಇರ್ಬೇಕು. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಈಗ ಒಂದು ಟಾಪಿಕ್ ಮೇಲೆ 100 ಕ್ರಿಯೇಟರ್ಸ್ ವಿಡಿಯೋ ಮಾಡಿರ್ತಾರ, ಬಟ್ ಅದ್ರೊಳಗೆ ವೈರಲ್ ಆಗೋದಂದ್ರೆ ಬರೀ 3 ಇಲ್ಲ 4 ವಿಡಿಯೋಸ್ ಸಾಕಾವು. ಯಾಕಂದ್ರೆ ಅವ್ರ ಎಕ್ಸಿಕ್ಯೂಷನ್ ಸ್ಟ್ರಾಂಗ್ ಇರ್ತೈತಿ. ಗುಡ್ ಎಕ್ಸಿಕ್ಯೂಷನ್ ಅಂದ್ರೆ ಸ್ಟಾರ್ಟಿಂಗ್ ಹುಕ್ ಫೋಕಸ್ ಮಾಡೋದು, ಎಡಿಟಿಂಗ್ ಮಿನಿಮಲ್ ಅಂಡ್ ಸಿಂಪಲ್ ಇದ್ರೂ ನಡೆದೈತಿ. ಇಲ್ಲ ಅಂದ್ರೆ ಶಾರ್ಪ್ ಅಂಡ್ ಫಾಸ್ಟ್ ಇರ್ಲಿ. ವಿಡಿಯೋ ಫೇಸಿಂಗ್ ಪ್ರಕಾರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನ ಚೂಸ್ ಮಾಡ್ರಿ. ಫಾಸ್ಟ್ ಫೇಸಿಂಗ್ ಇತ್ತಂದ್ರೆ ಫಾಸ್ಟ್ ಮ್ಯೂಸಿಕ್ ಇರ್ಲಿ, ಸ್ಲೋ ಫೇಸಿಂಗ್ ಇತ್ತಂದ್ರೆ ಸ್ಲೋ ಮ್ಯೂಸಿಕ್ ಇರ್ಲಿ. ಎಲ್ಲದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಸ್ಟೋರಿ ಟೆಲ್ಲಿಂಗ್. ಅಕಸ್ಮಾತ್ ಏನಾರ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿತ್ತಂದ್ರೆ ನೀವು ಜಾಸ್ತಿ ಎಡಿಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ಜನ ಬರೋದು ನಿಮ್ ಎಡಿಟಿಂಗ್ ನೋಡಕಲ್ಲ, ನೀವು ಒಂದು ಇನ್ಫಾರ್ಮೇಶನ್ ನ ಯಾವ ತರ ಅರ್ಥ ಮಾಡಿಸ್ರಿ ಅನ್ನೋದು. ಈಗ ಎಡಿಟಿಂಗ್ ಮಾಡೋದು ಯಾಕೆ ಹೇಳ್ರಿ? ನಾವು ಏನಾರ ಒಂದು ಎಕ್ಸ್ಪ್ಲನೇಷನ್ ಕೊಡಾತೀವಿ ಅಥವಾ ಏನೋ ಒಂದು ಅರ್ಥ ಮಾಡಿಸ್ಬೇಕಂದ್ರೆ ಎಡಿಟಿಂಗ್ ಹೆಲ್ಪ್ ತಗೊಂಡು ಜನಕ್ಕೆ ಇನ್ನು ಈಸಿಯಾಗಿ ತೋರಿಸ್ಕೊಡೋದು. ಅದಕ್ಕೆ ನಾವು ಎಡಿಟಿಂಗ್ ಹೆಲ್ಪ್ ತಗೊಂತೇವೆ. ಈಗ ನಾವು ವಿತೌಟ್ ಎಡಿಟ್ ಅವ್ರಿಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು ಅನ್ನೋದಾದ್ರೆ ನಾವು ಅದನ್ನು ಕೂಡ ಮಾಡ್ಬೋದು. ನೀವು ಇವಾಗ ಯೂಟ್ಯೂಬ್ ಒಳಗೆ ಕೂಡ ನೋಡ್ಬೋದು, ಮೊದ್ಲ ಜಾಸ್ತಿ ಎಡಿಟಿಂಗ್ ಇರುವಂತ ವಿಡಿಯೋಸ್ ವೈರಲ್ ಹಾಕಿದ್ವು ಅಥವಾ ಜಾಸ್ತಿ ಆ ತರದ್ ಹೈಪ್ ಇತ್ತು. ಬಟ್ ಇವಾಗ ಸ್ಟೋರಿ ಟೆಲ್ಲಿಂಗ್ ಚೆನ್ನಾಗಿರೋ ವಿಡಿಯೋಸ್ಗೆ ಜಾಸ್ತಿ ವ್ಯಾಲ್ಯೂ ಸಿಗತೈತಿ. ಸೊ ಹಂಗಂತ ಹೇಳಿ ಎಡಿಟಿಂಗ್ ಮಾಡಕ್ ಹೋಗ್ಬೇಡ್ರಿ ಅಂತ ಹೇಳತ್ತಿಲ್ಲ. ನಿಮ್ಮ ಸ್ಟೋರಿ ಟೆಲ್ಲಿಂಗ್ ಪ್ರಕಾರ ಎಡಿಟಿಂಗ್ ಮಾಡ್ರಿ. ಓಕೆನಾ? ಹಂಗ ಸುಮ್ನೆ ಏನೇನ ಹಾಕ್ಬೇಕು ತಡಿ, ಏನೇನ ಟ್ರಾನ್ಸಿಷನ್ ಹಾಕೋನು, ಬ್ಯಾಕ್
ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲಾ ಹಾಕಿ ಜಾತ್ರೆ ಮಾಡಬೇಡ್ರಿ. ಮಿನಿಮಲ್ ಅಂಡ್ ಸಿಂಪಲ್ ಈಸಿ ಮೆಥಡ್ ಒಳಗ ಜನಕ್ಕೆ ಅರ್ಥ ಆಗ್ಬೇಕು ನಿಮ್ ವಿಡಿಯೋ ನೋಡಾಕತ್ತಿರ ಆ ವಿವರ್ಗೆ ಆ ವಿಡಿಯೋನ ಸ್ಕಿಪ್ ಮಾಡಾಕ ಮನ್ಸ ಆಗ್ಬಾರ್ದು. ಏನೋ ಇಂಪಾರ್ಟೆಂಟ್ ಹೇಳಾಕತ್ತಂತ ತಡಿಲಿ ಮತ್ತ ಸ್ಕಿಪ್ ಮಾಡಿದೆ ಅಂದ್ರ ಏನೋ ಮಿಸ್ ಮಾಡ್ಕೊಂತೇನೆ ಅಂತ ಹೇಳಿ ಈ ತರ ಅನಿಸ್ಬೇಕು ಅವಂಗ. ವಿತಿನ್ ಅ ಮಿನಿಟ್ ಒಳಗ ಅವೇನಾರ ನೀವು ವಿಡಿಯೋ ಸ್ಕಿಪ್ ಮಾಡಿದೆ ಅಂದ್ರೆ ಯೂಟ್ಯೂಬ್ ಕೂಡ ಆ ವಿಡಿಯೋನ ಮುಂದ ಪುಷ್ ಮಾಡಂಗಿಲ್ಲ. ಸೊ ನೀಟಾಗಿ ನಿಮ್ ವಿಡಿಯೋ ಸ್ಟ್ರಕ್ಚರ್ ನ ಪ್ಲಾನ್ ಮಾಡ್ರಿ. ಸ್ಟಾರ್ಟ್, ಮಿಡ್ಲು, ಕ್ಲೈಮ್ಯಾಕ್ಸ್, ಕಾಲ್ ಟು ಆಕ್ಷನ್. ಪ್ರತಿ ವಿಡಿಯೋ ಒಳಗೂ ಒಂದು ರಿದಮ್ ಇರಬೇಕು. ಲಾಸ್ಟ್ ಫಿಫ್ತ್ ಮಿಸ್ಟೇಕ್ ಕನ್ಸಿಸ್ಟೆನ್ಸಿ ಅಂಡ್ ಪೇಷನ್ಸ್ ಇಲ್ಲ. ಈ ಎಲ್ಲಾ ಮಿಸ್ಟೇಕ್ ಒಳಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಮಿಸ್ಟೇಕ್ ಅಂದ್ರೆ ಇದೆ. ನೋಡ್ ದೋಸ್ತ, ಯೂಟ್ಯೂಬ್ ಅನ್ನೋದು ಓವರ್ ನೈಟ್ ಸಕ್ಸಸ್ ಆಗುವಂತ ಪ್ಲಾಟ್ಫಾರ್ಮ್ ಅಲ್ಲ. ಇವತ್ತು ನಾನು ಕುತ್ಕೊಂಡು ಒಂದು ವಿಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿದೆ, ನಾಳೆ ಅನ್ನಷ್ಟೊಳಗೆ ಅದಕ್ಕೆ ಮಿಲಿಯನ್ ಗಂಟ್ಲೆ ವ್ಯೂಸ್ ಬರೋದು ಇದು ಬಹಳ ರೇರ್ ಕೇಸು. ನಂಗೆ ಇವಾಗೂ ನೆನಪೈತಿ, ಸ್ಟಾರ್ಟಿಂಗ್ ನಾನು ಒಂದು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಅದ್ರೊಳಗೆ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ಅದಕ್ಕೆ 100 ವ್ಯೂಸ್ ಬರೋದು ಒಂಥರ ದೊಡ್ಡ ಮಾತು. ಒಂದೊಂದ್ಸತಿ ಅನಿಸ್ತತಿ ಅವನವನು ಇದೆಲ್ಲ ಯಾವನಿಗೆ ಬೇಕಪ್ಪ ಎಲ್ಲ ಬಿಟ್ಟತ್ಲಾಗ ಜಾಬ್ ಮಾಡಿದ್ರೆ ಅಥವಾ ಬೇಡ ಬೇಡತ್ಲಾಗ ಯೂಟ್ಯೂಬ್ ಈ ತರ ಫೀಲ್ ಆಕತಿ. ಬಟ್ ಒಂದ್ ಮಾತು ಹೇಳ್ತೀನಿ, ಯಾರು ಡೆಡಿಕೇಟೆಡ್ ಆಗಿ ರೆಗ್ಯುಲರ್ ಆಗಿ ವಿಡಿಯೋಸ್ ಮಾಡ್ತಾರಲ್ಲ ಯೂಟ್ಯೂಬ್ ಅವ್ರಿಗೆ ಮಾತ್ರ ರಿವಾರ್ಡ್ಸ್ ಕೊಡ್ತೈತಿ. ಈಗ ನೀವು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋಗೆ ವ್ಯೂಸ್ ಬರ್ಲೇಬೇಕಂತ ಹೇಳಿ ಅಪ್ಲೋಡ್ ಮಾಡಕ್ ಹೋಗ್ಬೇಡ್ರಿ. ಆ ವಿಡಿಯೋ ಇಂದ ನೀವು ಏನಾರ ಕಲೀರಿ ಅಂಡ್ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕರಿ. ಅದ್ರ ನೆಕ್ಸ್ಟ್ ವಿಡಿಯೋ ಇನ್ನು ಬೆಟರ್ ಆಗಿ ಇಡಕ್ ಟ್ರೈ ಮಾಡ್ರಿ. ಸ್ವಲ್ಪ ಎಫರ್ಟ್ ಹಾಕ್ರಿ ಅಂಡ್ ತಲಿ ಓಡಿಸ್ರಿ. ಬಟ್ ಒಂದ್ಸತಿ ಏನಾರ ರಿಸಲ್ಟ್ ಬಂತಂದ್ರ ನೀವು ಇಲ್ಲಿ ತನಕ ಪಟ್ಟಿರೋ ಸ್ಟ್ರಗಲ್ ವರ್ತ್ ಅನಿಸ್ತತಿ. ನನ್ನ ಪ್ರೀತಿಯ ಸ್ನೇಹಿತರಿಗೆ ಲಾಸ್ಟ್ ಆಗಿ ಹೇಳ್ಬೇಕಂದ್ರೆ ಇದ 5 ಮಿಸ್ಟೇಕ್ ನ ಪದೇ ಪದೇ ಮಾಡಕ್ ಹೋಗ್ಬೇಡ್ರಿ. ಸೊ ಈ ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಮಾಡಿದ್ರೆ ನಿಮ್ ಚಾನಲ್ ಡೆಫಿನೆಟ್ಲಿ ಗ್ರೋತ್ ಆಗೇ ಆಕತಿ. ಅಂಡ್ ವಿಡಿಯೋ ಏನಾರ ನಿಮಗೆ ಇಷ್ಟ ಆತಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿ ಲೈಕ್ ಬಟನ್ ಇರ್ತೈತಿ, ಅದನ್ನ ಹಬ್ಬತ್ರಿ. ಅಂಡ್ ನಿಮ್ಗೆ ಈ 5 ಮಿಸ್ಟೇಕ್ ಒಳಗೆ ಯಾವ ಮಿಸ್ಟೇಕ್ ನೀವು ಜಾಸ್ತಿ ಮಾಡ್ತೀರಿ ಅಂತ ಅನಿಸ್ತತಿ ಅದನ್ನ ಕಾಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಅಂಡ್ ನೀವೇನಾರ ಕಂಪ್ಯೂಟರ್ ಒಳಗೆ ವಿಡಿಯೋ ಎಡಿಟಿಂಗ್ ಕಲಿಬೇಕಂತ ಆಸೆ ಇತ್ತಂದ್ರೆ ಇಲ್ಲಿ ನಮ್ಮ ವಿಡಿಯೋ ಬರ್ತೈತಿ, ಈ ವಿಡಿಯೋ ಕ್ಲಿಕ್ ಮಾಡಿ ನೋಡ್ಬೋದು. ಎಷ್ಟೋ ಜನ ಈ ತರದ ವಿಡಿಯೋಸ್ ನ ಕೋರ್ಸ್ ಮಾಡಿ ಸೇಲ್ ಮಾಡ್ತಾರ. ಬಟ್ ನಾವು ನಿಮ್ಗೋಸ್ಕರ ಫ್ರೀ ಆಗಿ ಇಲ್ಲೇ ಕೋರ್ಸ್ ರೆಡಿ ಮಾಡಿವಿ. ಸೊ ಆ ವಿಡಿಯೋ ನೀವು ನೋಡ್ಬೋದು, ಅದರಿಂದ ನಿಮ್ಗೆ ಏನೋ ಒಂದು ವ್ಯಾಲ್ಯೂ ಸಿಗ್ತೈತಿ. ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದಕ್ಕೆ ನಿಮ್ಗೆಲ್ಲರಿಗೂ ಮನಸ್ಸಿಂದ ಧನ್ಯವಾದಗಳು. ಸೊ ನಾನು ಮತ್ತೆ ಹೊಸ ವಿಡಿಯೋ ಸಿಗ್ತೇನೆ. ಅಲ್ಲಿ ಬಿಟ್ಟು ಎಲ್ಲರೂ ನಾನು ಮಿಸ್ ಮಾಡ್ಕರಿ. ಬಾಯ್.